ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ವಾಸು, ನೀವು ನೋಡ್ತಾ ಇದ್ದೀರಾ ಟೆಕ್ನಿಕಲ್ ಗುರು. ನಾವಿವತ್ತು ರೆಡ್ಮಿ ನೋಟ್ 7 Pro ನ ಫೀಚರ್ಸ್, ಸ್ಪೆಸಿಫಿಕೇಶನ್ ಹಾಗೆ ಅದರ ಪ್ರೈಸ್ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳ್ಕೊತಾ ಇದ್ದೀವಿ. ಹಾಗೆ ನಾನು ಈ ವಿಡಿಯೋ ಎಂಡಲ್ಲಿ ನಿಮಗೆ ಈ ಫೋನ್ನ ಪ್ರೋಸ್ ಮತ್ತು ಕಾನ್ಸ್ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ. ಹಾಗಾದ್ರೆ ಬನ್ನಿ ತಡ ಮಾಡ್ತೀರಾ, ರೆಡ್ಮಿ ನೋಟ್ 7 Pro ನ ಫೀಚರ್ಸ್, ಸ್ಪೆಸಿಫಿಕೇಶನ್ ಹಾಗೆ ಅದರ ಪ್ರೈಸ್ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ನಾನೀಗ ನಿಮಗೆ ರೆಡ್ಮಿ ನೋಟ್ 7 Pro ನ ಫೀಚರ್ಸ್ ಮತ್ತು ಸ್ಪೆಸಿಫಿಕೇಶನ್ ಬಗ್ಗೆ ಒಂದೊಂದಾಗಿ ಫುಲ್ ಡೀಟೇಲ್ ಆಗಿ ಹೇಳ್ತೀನಿ. ಫಸ್ಟಿಗೆ ನಾವು ರೆಡ್ಮಿ ನೋಟ್ 7 Pro ನ ಬಿಲ್ಡ್ ಬಗ್ಗೆ ನಾವು ನೋಡಿದ್ರೆ, ಫ್ರಂಟು ಮತ್ತು ಬ್ಯಾಕಲ್ಲಿ ನಿಮಗೆ ಗ್ಲಾಸ್ ಕೊಟ್ಟಿದ್ದಾರೆ. ಅದು ನಾರ್ಮಲ್ ಗ್ಲಾಸ್ ಅಲ್ಲ, ಗೊರಿಲ್ಲಾ ಗ್ಲಾಸ್ ಕೊಟ್ಟಿದ್ದಾರೆ. ಗೊರಿಲ್ಲಾ ಗ್ಲಾಸ್ 5 ನ ಯೂಸ್ ಮಾಡಿದ್ದಾರೆ. ಇದು ಒಳ್ಳೆ ಡ್ಯೂರಬಲ್ ಇರೋಂಥ ಒಂದು ಗ್ಲಾಸು ಮತ್ತು ನಿಮಗೆ ಒಳ್ಳೆ ಲೈಫ್ ಕೊಡುತ್ತೆ ಅಂತ ಹೇಳ್ಬೋದು. ಹಾಗೆ ಇದರ ಬಾಡಿ ಬಗ್ಗೆ ನೀವು ನೋಡಿದ್ರೆ ಪ್ಲಾಸ್ಟಿಕ್ನ ಬಾಡಿ ಕೊಟ್ಟಿದ್ದಾರೆ. ಇದು ಸ್ವಲ್ಪ ಡಿಸಪಾಯಿಂಟೆಡ್, ಯಾಕೆಂತಂದರೆ ಈ ಪ್ರೈಸಿಗೆ ತಕ್ಕಂಗೆ ಅವರು ಅಟ್ಲೀಸ್ಟ್ ಅಲ್ಯೂಮಿನಿಯಂ ಬಾಡಿ ಕೊಡ್ಬೋದಿತ್ತು. ಬಟ್ ಇದರಲ್ಲಿ ಪ್ಲಾಸ್ಟಿಕ್ ಬಾಡಿ ಕೊಟ್ಟಿದ್ದಾರೆ. ಯಾಕಂದರೆ ಪ್ಲಾಸ್ಟಿಕ್ ಬಾಡಿನ ಪ್ರಾಬ್ಲಮ್ ಏನಂತಂದರೆ, ನೀವೇನಾದ್ರೂ ಕೈಯಿಂದ ಬಿತ್ತು ಅಥವಾ ನಾರ್ಮಲ್ ಆಗಿ ಏನಾದ್ರು ಫೋನ್ ಡ್ರಾಪ್ ಆಯಿತು ಕೆಳಗಡೆಗೆ ಅಂತಂದರೆ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಹಾಗೆ ನೀವು ನಿಮ್ಮ ಫೋನ್ನ ಸ್ವಲ್ಪ ಬೆಂಡ್ ಮಾಡಿದ್ರು ಕೂಡ ಅದು ಬ್ರೇಕ್ ಆಗೋಂಥ ಚಾನ್ಸಸ್ ಇದೆ. ಯಾಕೆಂದರೆ ಪ್ಲಾಸ್ಟಿಕ್ಕಲ್ಲಿ ಅಲ್ಯೂಮಿನಿಯಂ ಅಷ್ಟು ಡ್ಯೂರಬಿಲಿಟಿ ಇರೋದಿಲ್ಲ. ಸೊ ನಿಮಗೆ ಈ ಫೋನಲ್ಲಿ ಸ್ಟ್ರೆಂತ್ ಬಗ್ಗೆ ನಾವು ನೋಡಿದ್ರೆ ಅಥವಾ ಬಿಲ್ಡ್ ಬಗ್ಗೆ ನೋಡಿದ್ರೆ ಬಾಡಿನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಅಂದರೆ ಈ ಪ್ಲಾಸ್ಟಿಕ್ ಬಾಡಿ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಇದರ ಡ್ಯೂರಬಿಲಿಟಿ ಸ್ವಲ್ಪ ಕಡಿಮೆ ಆಯಿತು ಫೋನ್ದು ಅಂತಾನೆ ಹೇಳ್ಬೋದು. ಅವ್ರು ಅಟ್ಲೀಸ್ಟ್ ಅಲ್ಯೂಮಿನಿಯಂ ಬಾಡಿನ ಯೂಸ್ ಮಾಡ್ಬೋದಾಗಿತ್ತು, ಬಟ್ ಪ್ಲಾಸ್ಟಿಕ್ ಬಾಡಿನ ಯೂಸ್ ಮಾಡಿದ್ದಾರೆ. ಸೊ ಇದೊಂದು ಕಾಸ್ಟ್ ಕಟಿಂಗ್ ಅಂತಾನು ಹೇಳ್ಬೋದು. ನೆಕ್ಸ್ಟ್ ಈ ಫೋನ್ ನ ವೆಯ್ಟ್ ನೀವು ನೋಡಿದ್ರೆ 186 ಗ್ರಾಮ್ ವೆಯ್ಟ್ ಬರ್ತಿದೆ. 186 ಗ್ರಾಮ್ ವೆಯ್ಟ್ ಇರೋಂಥ ಫೋನ್ ನೀವು ತುಂಬಾ ಹೊತ್ತು ನೀವು ಕೈಲಿ ಇಟ್ಕೊಂಡು ಯೂಸ್ ಮಾಡೋದಕ್ಕಾಗೋದಿಲ್ಲ, ಯಾಕಂದ್ರೆ ಕೈ ನೋವು ಬರುತ್ತೆ, ಸ್ವಲ್ಪ ಭಾರ ಇರುತ್ತೆ. ಸೊ ಏನಕ್ಕೆ ಇದು 186 ಗ್ರಾಮ್ ವೆಯ್ಟ್ ಇದೆ ಅಂತ ನೀವು ನೋಡಿದ್ರೆ, ಪ್ಲಾಸ್ಟಿಕ್ ಬಾಡಿ ಯೂಸ್ ಮಾಡಿದ್ದಾರೆ. ಫ್ರಂಟ್ ಟು ಬ್ಯಾಕ್ ಎರಡು ಕಡೆನೂ ನಿಮಗೆ ಗ್ಲಾಸ್ ಸಿಗ್ತಿದೆ. ಮೇ ಬಿ ಎಲ್ಲ ಕಾರಣದಿಂದ ಮತ್ತೆ ಬ್ಯಾಟ್ರಿ 4000 mAh ಯೂಸ್ ಮಾಡಿರೋದ್ರಿಂದ ಇದು ಸ್ವಲ್ಪ ವೆಯ್ಟ್ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಸೊ ಇದು ಈ ಫೋನ್ ನ ಬಿಲ್ಡ್ ಬಗ್ಗೆ ಆಯಿತು. ಇನ್ನು ಈ ಫೋನ್ ನ ಡಿಸ್ಪ್ಲೇ ಬಗ್ಗೆ ನೀವು ನೋಡಿದ್ರೆ, ಇದರಲ್ಲಿ IPS LCD ಕೆಪಾಸಿಟಿವ್ ಟಚ್ ಸ್ಕ್ರೀನ್ ಕೊಟ್ಟಿದ್ದಾರೆ. ಹಾಗೆ 6.3 ಇಂಚಸ್ ನ ಸ್ಕ್ರೀನ್ ಕೂಡ ನೀವು ಇದರಲ್ಲಿ ನೋಡ್ಬೋದು. ಇದರಲ್ಲಿ ಒಂದು ಒಳ್ಳೆ ಆಪ್ಷನ್ ಏನಂತಂದ್ರೆ, ನಿಮಗೆ ವಾಟರ್ ಡ್ರಾಪ್ ಶೇಪ್ ಇರುವಂತ ಒಂದು ನೋಚ್ ನಿಮ್ಗೆ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಇದರ ಪ್ರಯೋಜನ ಏನು ಅಂತಂದ್ರೆ, ನಿಮಗೆ ಜಾಸ್ತಿ ಸ್ಕ್ರೀನ್ ಸಿಗುತ್ತೆ ವಿಡಿಯೋ ನೋಡೋದಕ್ಕೆ, ಹಾಗೆ ಮೂವೀಸ್ ನೋಡೋದಕ್ಕೆ ಯಾವುದೇ ಇಂಟರಪ್ಟ್ ಆಗೋದಿಲ್ಲ. ಮತ್ತೆ ನಿಮ್ಮ ಫೋನ್ ನೋಡೋದಕ್ಕೂ ಲುಕ್ ವೈಸ್ ತುಂಬಾ ಸ್ಟೈಲಿಶ್ ಆಗಿರುತ್ತೆ. ಸೊ ಇದೊಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಸೊ ಇನ್ನು ಇದು ಫೋನ್ ನ ರೆಸೊಲ್ಯೂಷನ್ ನಾವು ನೋಡಿದ್ರೆ 1080 x 2340 ಪಿಕ್ಸೆಲ್ಸ್ ಅಲ್ಲಿ ಇದು ಕೊಟ್ಟಿದ್ದಾರೆ. ಹಾಗೆ ಪಿಕ್ಸೆಲ್ ಡೆನ್ಸಿಟಿ ನೋಡಿದ್ರೆ 409 ನ ಪಿಕ್ಸೆಲ್ ಡೆನ್ಸಿಟಿ ನೀವು ಇದರಲ್ಲಿ ನೋಡ್ಬೋದು. ಇದರಲ್ಲಿ ನೀವು ಮಲ್ಟಿ ಟಚ್ ಕೂಡ ನಿಮ್ಗೆ ಈ ಫೋನ್ ಸಪೋರ್ಟ್ ಮಾಡ್ತಿದೆ. ಇನ್ನು ಕಾರ್ನರ್ ಅಲ್ಲಿ ನೀವು ನೋಡಿದ್ರೆ ಕಾರ್ನರ್ ಗೊರಿಲ್ಲಾ ಗ್ಲಾಸ್ 5 ನ ಪ್ರೊಟೆಕ್ಷನ್ ಕೂಡ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಇದು ಒಂದು ಒಳ್ಳೆ ಆಪ್ಷನ್. ಇದರಿಂದ ನಿಮ್ಮ ಫೋನ್ ಸ್ಕ್ರಾಚಸ್ ಮತ್ತೆ ಡ್ಯಾಮೇಜಸ್ ಇದರಿಂದ ಪ್ರೊಟೆಕ್ಷನ್ ಕೂಡ ಸಿಗ್ತಿದೆ. ಅಲ್ಲಿ ನೀವು ನೋಡಿದ್ರೆ ರೇಡಿಯಂಟೆಡ್ ಮತ್ತೆ ಇದು ಗ್ಲಾಸ್ ಯೂಸ್ ಮಾಡಿರೋದ್ರಿಂದ ನಿಮ್ ಲೈಟ್ ರಿಫ್ಲೆಕ್ಷನ್ ತುಂಬಾ ಚೆನ್ನಾಗಿರುತ್ತೆ, ನೋಡೋದಕ್ಕೂ ತುಂಬಾ ಪ್ರೀಮಿಯಂ ಲುಕ್ ಇದು ಕೊಡುತ್ತೆ ನಿಮಗೆ. ಸೊ ಇದೊಂದು ಒಳ್ಳೆ ಆಪ್ಷನ್ ಅಂತಾನು ಹೇಳ್ಬೋದು ಫ್ರೆಂಡ್ಸ್. ಸೊ ಇದು ಈ ಫೋನ್ ನ ಡಿಸ್ಪ್ಲೇ ಬಗ್ಗೆ ಆಯಿತು. ಇನ್ನು ಈ ಫೋನ್ ನ ಪ್ಲಾಟ್ಫಾರ್ಮ್ ಬಗ್ಗೆ ನೀವು ನೋಡಿದ್ರೆ, ಆಪರೇಟಿಂಗ್ ಸಿಸ್ಟಮ್ Android 9 ನೀವು ಇದರಲ್ಲಿ ನೋಡ್ಬೋದು. ಹಾಗೆ ಕಸ್ಟಮೈಸ್ಡ್ MIUI 10 ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಎರಡು ಲೇಟೆಸ್ಟ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಆಂಡ್ರಾಯ್ಡ್ ವರ್ಷನ್ ನಿಮಗೆ ಲೇಟೆಸ್ಟ್ ಸಿಗ್ತಿದೆ, ಹಾಗೆ UI ವರ್ಷನ್ ಕೂಡ ಲೇಟೆಸ್ಟ್ ಸಿಗ್ತಿದೆ ನಿಮಗೆ. ಇನ್ನು ಈ ಫೋನ್ ನ ಚಿಪ್ಸೆಟ್ ನಾವು ನೋಡಿದ್ರೆ ಕ್ವಾಲ್ಕಮ್ ಸ್ನ್ಯಾಪ್ಡ್ರ್ಯಾಗನ್ 675 ನ ಚಿಪ್ಸೆಟ್ ಇದರಲ್ಲಿ ಕೊಟ್ಟಿದ್ದಾರೆ. ಇದು 660 ಅಪ್ಗ್ರೇಡೆಡ್ ವರ್ಷನ್ ಅಂತಾನೆ ಹೇಳ್ಬೋದು. ಸೊ ಇದರಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂದ್ರೆ 660 ನಿಮ್ಗೆ ಗೊತ್ತಿರ್ಬೋದು, ಅದರಲ್ಲೂ AI ಟೆಕ್ನಾಲಜಿ ಯೂಸ್ ಮಾಡಿದ್ರು, ಇದರಲ್ಲೂ AI ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. AI ಟೆಕ್ನಾಲಜಿ ಯೂಸ್ ಮಾಡಿರೋದ್ರಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ ಇದರಲ್ಲಿ. ಸೊ ಇದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋದ್ರಲ್ಲಿ ನಿಮಗೆ ಖಂಡಿತ ನಿಮ್ಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಸೊ ಇದೊಂದು ಒಳ್ಳೆ ಚಿಪ್ಸೆಟ್ ಅಂತಾನು ಹೇಳ್ಬೋದು ಫ್ರೆಂಡ್ಸ್. ಹಾಗೆ ಇದರ CPU ನೋಡಿದ್ರೆ ನೀವು ಆಕ್ಟಾಕೋರ್ ನ CPU ಇದರಲ್ಲಿ ಕೊಟ್ಟಿದ್ದಾರೆ. ಹಾಗೆ GPU ನೋಡಿದ್ರೆ Adreno 612 ನ GPU ಅಥವಾ ಗ್ರಾಫಿಕ್ಸ್ ಕಾರ್ಡ್ ಇದರಲ್ಲಿ ನೀವು ನೋಡಬಹುದು. ಇದು ಈ ಫೋನ್ ನ ಪ್ಲಾಟ್ಫಾರ್ಮ್ ಆಯಿತು. ಮೆಮೊರಿ ಬಗ್ಗೆ ನೀವು ನೋಡೋದಾದ್ರೆ, ಮೆಮೊರಿನಲ್ಲಿ 2 ವೇರಿಯಂಟ್ಸ್ ನಿಮ್ಗೆ ಸಿಗ್ತಿದೆ. ಒಂದು 4GB RAM, ಇನ್ನೊಂದು 6GB RAM. 4GB RAM ಇರೋಂಥದ್ರಲ್ಲಿ ನಿಮಗೆ 64GB ಇಂಟರ್ನಲ್ ಮೆಮೊರಿ ಸಿಕ್ಕಿದ್ರೆ, 6GB RAM ಇರೋದ್ರಲ್ಲಿ ನಿಮಗೆ 128GB ಇಂಟರ್ನಲ್ ಮೆಮೊರಿ ಸಿಗ್ತಿದೆ. ಹಾಗೆ ಇದರಲ್ಲಿ ಡೆಡಿಕೇಟೆಡ್ ಮೆಮೊರಿ ಕಾರ್ಡ್ ಸ್ಲಾಟ್ ಇಲ್ಲ, ಬಟ್ ಇದೊಂದು ಹೈಬ್ರಿಡ್ ಸಿಮ್ ಸ್ಲಾಟ್ ಇರೋದ್ರಿಂದ ಇದರಲ್ಲಿ ನೀವು ಸೆಕೆಂಡ್ ಸಿಮ್ ಜೊತೆನಲ್ಲಿ ಸೆಕೆಂಡ್ ಸಿಮ್ ಇರುವಂತ ಜಾಗದಲ್ಲಿ
ಅಲ್ಲಿ ನೀವು ಒಂದು ಮೆಮೊರಿ ಕಾರ್ಡ್ ಕೂಡ ಯೂಸ್ ಮಾಡ್ಬೋದು. ಸೊ ಹಾಗಾದ್ರೆ ನೀವು ಅಪ್ ಟು 256 GB ವರೆಗೂ ನೀವು ಎಕ್ಸ್ಟರ್ನಲ್ ಮೆಮೊರಿ ಅಪ್ ಟು 256 GB ವರೆಗೂ ನೀವು ಎಕ್ಸ್ಟರ್ನಲ್ ಮೆಮೊರಿನ ಇದರಲ್ಲಿ ಎಕ್ಸ್ಪ್ಯಾಂಡ್ ಕೂಡ ಇದರಲ್ಲಿ ಮಾಡ್ಬೋದು. ಇದು ಆಪ್ಷನ್ ಇದೆ ನಿಮಗೆ. ಇದು ಈ ಫೋನ್ ನ ಮೆಮೊರಿ ಆಯ್ತು ಫ್ರೆಂಡ್ಸ್. ಇನ್ನು ಈ ಫೋನ್ ನ ಕ್ಯಾಮ್ರಾ ಬಗ್ಗೆ ನೀವು ನೋಡೋದಾದ್ರೆ ಈ ಫೋನ್ ಅಲ್ಲಿ ಕ್ಯಾಮ್ರಾ ಮೇನ್ ಹೈಲೈಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದರಲ್ಲಿ 48 ಮೆಗಾ ಪಿಕ್ಸೆಲ್ ಪ್ಲಸ್ 5 ಮೆಗಾ ಪಿಕ್ಸೆಲ್ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಕೊಟ್ಟಿದ್ದಾರೆ. ಮೇನ್ ಕ್ಯಾಮ್ರಾದಲ್ಲಿ ಅದರಲ್ಲಿ 48 ಮೆಗಾ ಪಿಕ್ಸೆಲ್ ಎಲ್ಲ ಮೇನ್ ಕೆಲಸ ಮಾಡುತ್ತೆ. ಅಂದ್ರೆ ಫೋಟೋ ಶೂಟ್ ಮಾಡೋದು, ವಿಡಿಯೋ ಶೂಟ್ ಮಾಡೋದು ಎಲ್ಲ ಕೆಲಸ ಅದು ಮಾಡಿದ್ರೆ 5 ಮೆಗಾ ಪಿಕ್ಸೆಲ್ ನ ನಿಮಗೆ ಡೆಪ್ ಸೆನ್ಸರ್ಗೋಸ್ಕರ ಯೂಸ್ ಮಾಡಿದ್ದಾರೆ. 48 ಮೆಗಾ ಪಿಕ್ಸೆಲ್ ಕ್ಯಾಮ್ರಾದಲ್ಲಿ ನಿಮಗೆ 1.8 ಅಪರ್ಚರ್ ನಿಮ್ಗೆ ಸಿಕ್ಕಿದ್ರೆ 5 ಮೆಗಾ ಪಿಕ್ಸೆಲ್ ಅಲ್ಲಿ ನಿಮಗೆ 2.4 ಅಪರ್ಚರ್ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಅದು ಡೆಪ್ ಸೆನ್ಸರ್ಗೋಸ್ಕರ ಯೂಸ್ ಮಾಡ್ತಿದ್ದಾರೆ. ಇನ್ನು ಕಾಮನ್ ಆಗಿ ನೀವು ನೋಡಿದ್ರೆ ಇದರಲ್ಲಿ ಆಟೋ ಫೋಕಸ್, LED ಫ್ಲಾಶ್ ಮತ್ತೆ ಪೆನೋರಮಾ ಇವೆಲ್ಲ ನಿಮಗೆ ಸಿಗುತ್ತೆ. ಜೊತೆಗೆ ಈ ಫೋನ್ ಅಲ್ಲಿ ಫುಲ್ HD ವಿಡಿಯೋಸ್ ಹಾಗೆ 4K ವಿಡಿಯೋಸ್ ಎರಡೂ ನೀವು ಆರಾಮಾಗಿ ಇದರಲ್ಲಿ ಶೂಟ್ ಮಾಡಬಹುದು. ಆ ಆಪ್ಷನ್ ಕೂಡ ನಿಮ್ಗೆ ಇದರಲ್ಲಿ ಸಿಗ್ತಿದೆ. ಹಾಗೆ ನೀವು ನೋಡಿದ್ರೆ ಇದರಲ್ಲಿ AI ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಕ್ಯಾಮ್ರಾದಲ್ಲಿ ಇದು ಒಳ್ಳೆ ಯೂಸ್ ಆಗುತ್ತೆ. AI ಟೆಕ್ನಾಲಜಿ ಅಂತಂದ್ರೆ ನೀವು ಯಾವ್ದಾದ್ರು ಒಂದು ಲೊಕೇಶನ್ ತಗೊಂಡು ಕ್ಯಾಮ್ರಾ ಆನ್ ಮಾಡಿದ್ರೆ ಆ ಲೊಕೇಶನ್ ತಕ್ಕಂಗೆ ಸೆಟ್ಟಿಂಗ್ಸ್ ಆಟೋಮೆಟಿಕ್ ಆಗಿ ಸೆಟ್ ಆಗುತ್ತೆ. ಅಂತಂದ್ರೆ ಇದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿರೋದ್ರಿಂದ ನಿಮ್ ಫೋನ್ ಆಟೋಮೆಟಿಕ್ ಆಗಿ ಬ್ರೈಟ್ನೆಸ್, ಕಲರ್ ಕರೆಕ್ಷನ್, ಕಾಂಟ್ರಾಸ್ಟ್ ಎಲ್ಲ ಸೆಟ್ ಮಾಡಿ ನಿಮ್ಗೆ ಒಳ್ಳೆ ಔಟ್ಪುಟ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಆ ಲೊಕೇಶನ್ ತಕ್ಕಂಗೆ ಸೆಟ್ಟಿಂಗ್ಸ್ ಕೂಡ ಇದರಲ್ಲಿ ಚೇಂಜ್ ಆಗ್ತಿರುತ್ತೆ. ಇದೊಂದು ಒಳ್ಳೆ ಆಪ್ಷನ್ ಅಂತಾನೆ ಹೇಳ್ಬೋದು. ಇನ್ನು ಸೆಲ್ಫಿ ಕ್ಯಾಮ್ರಾ ಬಗ್ಗೆ ನೀವು ನೋಡಿದ್ರೆ 13 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಇದರಲ್ಲಿ ನೀವು ನೋಡಬಹುದು. 2.0 ಅಪರ್ಚರ್ ಜೊತೆಗೆ ಇಲ್ಲೂ ನೀವು ಫುಲ್ HD ವಿಡಿಯೋಸ್ ನ ಆರಾಮಾಗಿ ಇದರಲ್ಲಿ ಶೂಟ್ ಮಾಡಬಹುದು. ಸೊ ಇದು ಈ ಫೋನ್ ನ ಕ್ಯಾಮ್ರಾ ಬಗ್ಗೆ ಆಯ್ತು ಫ್ರೆಂಡ್ಸ್. ಇನ್ನು ಈ ಫೋನ್ ಅಲ್ಲಿ ಕಾಮನ್ ಆಗಿ ಏನಿದೆ ಅಂತ ನೀವು ನೋಡಿದ್ರೆ ಬ್ಲೂಟೂತ್, ವೈಫೈ, GPS, FM ರೇಡಿಯೋ ಕೂಡ ನೀವು ನೋಡಬಹುದು. ಹಾಗೆ ಎಲ್ಲ Xiaomi ಫೋನ್ ಅಲ್ಲಿ ಸಿಗೋ ತರ ಈ ಫೋನ್ ಅಲ್ಲೂ ನಿಮ್ಗೆ ಇನ್ಫ್ರಾರೆಡ್ ನ ಪೋರ್ಟ್ ಕೂಡ ಇನ್ಫ್ರಾರೆಡ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ ಮೇನ್ ಹೈಲೈಟ್ ಏನು ಅಂತಂದ್ರೆ ಇದರಲ್ಲಿ ರಿವರ್ಸಬಲ್ C ಟೈಪ್ ಕನೆಕ್ಟರ್ ನ ಕೊಟ್ಟಿದ್ದಾರೆ ಚಾರ್ಜಿಂಗ್ ಗೋಸ್ಕರ. ಇದು ಒಳ್ಳೆ ಆಪ್ಷನ್ ಫ್ರೆಂಡ್ಸ್. ಯಾಕಂದ್ರೆ ಬಜೆಟ್ ಫೋನ್ಸ್ ಅಲ್ಲಿ ಅಥವಾ ಈ ಪ್ರೈಸ್ ರೇಂಜ್ ಇರುವಂತ ಫೋನ್ಸ್ ಅಲ್ಲಿ ನಿಮ್ಗೆ ರಿವರ್ಸಬಲ್ C ಟೈಪ್ ಕೊಟ್ರೆ ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಇದನ್ನ ಒಳ್ಳೆ ಆಪ್ಷನ್, ಇದನ್ನ ಯೂಸ್ ಮಾಡಬಹುದು ನೀವು. ಸೊ ಇದು ಈ ಫೋನ್ ಅಲ್ಲಿ ಕಾಮನ್ ಫಂಕ್ಷನ್ಸ್ ಅಂತ ಹೇಳ್ಬೋದು. ಇನ್ನು ಸೆನ್ಸರ್ಸ್ ಬಗ್ಗೆ ನೋಡಿದ್ರೆ ಇದೆಲ್ಲ ಕಾಮನ್ ಆಗಿರೋಂಥ ಸೆನ್ಸರ್ಸ್ ಎಲ್ಲ ಇದರಲ್ಲಿ ಕೊಟ್ಟಿದ್ದಾರೆ. ಹಾಗೆ ಮೇನ್ ಸೆನ್ಸರ್ ಬಂದು ಫಿಂಗರ್ ಪ್ರಿಂಟ್ ಸೆನ್ಸರ್, ಅದು ರೇರ್ ಮೌಂಟ್ ಅಲ್ಲಿ ಕೊಟ್ಟಿದ್ದಾರೆ ಈಸಿಯಾಗಿ ಆಕ್ಸೆಸ್ ಮಾಡೋದಕ್ಕೋಸ್ಕರ. ಸೊ ನಿಮ್ಗೆ ಗೊತ್ತಿರ್ಬೋದು Xiaomi ಫೋನ್ಸ್ ಅಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಕಾಮನ್ ಆಗಿ ಫಾಸ್ಟ್ ಆಗೇ ಇರುತ್ತೆ, ಏನು ಪ್ರಾಬ್ಲಮ್ ಬರೋದಿಲ್ಲ. ಹಾಗೆ ಇದರಲ್ಲಿ ನಿಮ್ಗೆ ಇನ್ನೊಂದು ಆಪ್ಷನ್ ಇದೆ, ಫೇಸ್ ಅನ್ಲಾಕಿಂಗ್ ಆಪ್ಷನ್. ಸೊ ಫೇಸ್ ಅನ್ಲಾಕಿಂಗ್ ಆಪ್ಷನ್ ಕೂಡ ನೀವು ಯೂಸ್ ಮಾಡಬಹುದು. ಫಿಂಗರ್ ಪ್ರಿಂಟ್ ಸೆನ್ಸರ್ ಆದ್ರೂ ಯೂಸ್ ಮಾಡಬಹುದು, ಇಲ್ಲ ಫೇಸ್ ಅನ್ಲಾಕಿಂಗ್ ಆದ್ರೂ ಯೂಸ್ ಮಾಡಬಹುದು, ಇಲ್ಲ ಎರಡೂ ಯೂಸ್ ಮಾಡಬಹುದು. ನಿಮ್ ಕನ್ವೀನಿಯಂಟ್ ತಕ್ಕಂಗೆ ನಿಮ್ಗೆ ಆಪ್ಷನ್ ನ ಯೂಸ್ ಮಾಡಬಹುದು ಇದರಲ್ಲಿ. ಸೊ ಇದು ಈ ಫೋನ್ ಅಲ್ಲಿ ಇರುವಂತ ಸೆನ್ಸರ್ಸ್ ಬಗ್ಗೆ. ಫ್ರೆಂಡ್ಸ್, ಇನ್ನು ಈ ಫೋನ್ ನ ಬ್ಯಾಟ್ರಿ ಬಗ್ಗೆ ನೀವು ನೋಡಿದ್ರೆ ನಾನ್ ರಿಮೂವಬಲ್ ಲಿಥಿಯಂ ಪಾಲಿಮರ್ 4000 mAh ನ ಬ್ಯಾಟ್ರಿ ಇದರಲ್ಲಿ ನೀವು ನೋಡಬಹುದು. ಇದು ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಕೊಡುತ್ತೆ. ಬ್ಯಾಟ್ರಿ ಕೆಪಾಸಿಟಿ ಕೂಡ ಜಾಸ್ತಿ ಇದೆ. ಮತ್ತೆ ಹೊಸ ಪ್ರೊಸೆಸರ್, ಇದು ಒಳ್ಳೆ ನಿಮ್ಗೆ ಬ್ಯಾಟ್ರಿ ಬ್ಯಾಕಪ್ ಕೊಡುವಂತ ಒಂದು ಎಲ್ಲ ಕೆಲಸನೂ ಇದು ಮಾಡುತ್ತೆ ಅಂತಾನೆ ಹೇಳ್ಬೋದು. ಈ ರೆಡ್ಮಿ ನೋಟ್ 7 Pro ನ ಫೀಚರ್ ಸ್ಪೆಸಿಫಿಕೇಶನ್ ಆಗಿತ್ತು. ಇನ್ನು ಈ ಫೋನ್ ನ ಪ್ರೈಸ್ ಬಗ್ಗೆ ನೋಡಿದ್ರೆ ಇನ್ನು ಈ ಫೋನ್ ನ ಪ್ರೈಸ್ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಈ ಫೋನ್ ಅಲ್ಲಿ ಏನೇನ್ ಕಲರ್ಸ್ ಇದೆ ಅಂತ ನಾವು ನೆಬೋಲಾ, ನೆಪ್ಚೂನ್, ಸ್ಪೇಸ್ ಅಂತಂದ್ರೆ ಏನೋ ಒಂದು ಟೆರರ್ ಆಗಿರೋಂಥ ಒಂದು ಮೀನಿಂಗ್ ಬರುತ್ತೆ. ಸೊ ಓಕೆ ಫ್ರೆಂಡ್ಸ್, ಇದರಲ್ಲಿ ನಿಮಗೆ 3 ಕಲರ್ ಸಿಗ್ತಿದೆ. ಒಂದು ಸ್ಪೇಸ್ ಬ್ಲ್ಯಾಕ್, ಮತ್ತೆ ನೆಪ್ಚೂನ್ ಬ್ಲೂ, ಮತ್ತೆ ನೆಬೋಲಾ ರೆಡ್ ಅಂತ 3 ಕಲರ್ ನೀವು ಇದರಲ್ಲಿ ನೋಡ್ಬೋದು. ಸೊ ನಿಮ್ಗೆ ಇಷ್ಟ ಆಗಿರೋ ಕಲರ್ನ ನೀವು ಸೆಲೆಕ್ಟ್ ಮಾಡ್ಬೋದು. ಸೊ ಬನ್ನಿ ಹಾಗಾದ್ರೆ ಈ ಫೋನ್ ನ ಫೈನಲ್ ಆಗಿ ಪ್ರೈಸ್ ಏನು ಅಂತ ತಿಳ್ಕೊಂಡ್ಬಿಡೋಣ. ಫೋನಲ್ಲಿ ನಿಮಗೆ 2 ವೇರಿಯಂಟ್ ಸಿಗ್ತಿದೆ. ಒಂದು 4GB ರ್ಯಾಮ್ ಮತ್ತೆ ಇನ್ನೊಂದು 6GB ರ್ಯಾಮ್. 4GB ರ್ಯಾಮ್ ಅಲ್ಲಿ ನಿಮಗೆ 64GB ಇಂಟರ್ನಲ್ ಮೆಮೊರಿ ಸಿಗುತ್ತೆ. ಇದು ನಿಮಗೆ 13,999 ಅಲ್ಲಿ ಸಿಗ್ತಿದೆ. ಹಾಗೆ 6GB ರ್ಯಾಮ್ ಇರೋಂಥದ್ರಲ್ಲಿ ನಿಮಗೆ 128GB ಇಂಟರ್ನಲ್ ಮೆಮೊರಿ ಸಿಗ್ತಿದೆ. ಇದು ನಿಮಗೆ 16,999 ಅಲ್ಲಿ ಸಿಗ್ತಿದೆ. ಸೊ ಇದು ಈ ಫೋನ್ ನ ಪ್ರೈಸಿಂಗ್ ಆಯ್ತು. ಫೈನಲ್ ಆಗಿ ಬನ್ನಿ ಫ್ರೆಂಡ್ಸ್, ಈ ಫೋನ್ ನ ಸಮರಿ ಬಗ್ಗೆ ನೋಡೋಣ. ಈ ಸಮರಿನಲ್ಲಿ ಏನ್ ಹೇಳುತ್ತೆ, ಪ್ರೋಸ್ ಮತ್ತೆ ಕಾನ್ಸ್ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳ್ಕೊಂಡ್ಬಿಡೋಣ. ಸೊ ನೀವು ಡಿಸೈಡ್ ಮಾಡಿ ಆಮೇಲೆ ನೀವೇನ್ ಮಾಡ್ಬೇಕು ಅಂತ, ತಗೋಬೇಕಾ ಬೇಡವಾ ಅಂತ. ಫ್ರೆಂಡ್ಸ್, ಈ ಫೋನ್ ನ ಪ್ರೋಸ್ ಮತ್ತೆ ಕಾನ್ಸ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ಪ್ರೋಸ್ ಮತ್ತೆ ಕಾನ್ಸ್ ನೀವು ನೋಡ್ತಾ ಇರ್ಬೋದು ಈ ಫೋನ್ ಅಲ್ಲಿ. ಈ ಫೋನ್ ನ ಪ್ರೋಸ್ ಬಗ್ಗೆ ಈ ಫೋನ್ ನ ಪ್ರೋಸ್ ಒಂದೊಂದಾಗಿ ನೀವು ನೋಡಿದ್ರೆ ಸಾಲಿಡ್ ಬಿಲ್ಡ್ ಅಂತ ಹೇಳ್ಬೋದು. ಹಾಗೆ ನೈಸ್ ಡಿಸ್ಪ್ಲೇ ಇದರಲ್ಲಿ ಕೊಟ್ಟಿದ್ದಾರೆ. ಪವರ್ಫುಲ್ ಚಿಪ್ಸೆಟ್ ಇದರಲ್ಲಿ ಯೂಸ್ ಮಾಡಿದ್ದಾರೆ. ಸ್ನ್ಯಾಪ್ ಡ್ರ್ಯಾಗನ್ 675 ನ ಹೊಸ ಚಿಪ್ಸೆಟ್ ಇದರಲ್ಲಿ ನೀವು ನೋಡಬಹುದು. ಈ ಫೋನ್ ಅಲ್ಲಿ ಲ್ಯಾಗ್ ಫ್ರೀ ಪರ್ಫಾರ್ಮೆನ್ಸ್ ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗೆ ಹೀಟಿಂಗ್ ಇಶ್ಯೂ ಕೂಡ ನಿಮಗೆ ಇದರಲ್ಲಿ ಬರಲ್ಲ. 2 days ಬ್ಯಾಟರಿ ಬ್ಯಾಕಪ್ ನಿಮಗೆ ಆರಾಮಾಗಿ ಬರುತ್ತೆ. ಈ ಫೋನ್ ಅಲ್ಲಿ ನಿಮಗೆ ಕ್ವಿಕ್ ಚಾರ್ಜಿಂಗ್ ಪ್ರೊವೈಡ್ ಮಾಡಿದ್ದಾರೆ. ಈ ಫೋನ್ ಅಲ್ಲಿ ನಿಮಗೆ ಕ್ವಿಕ್ ಚಾರ್ಜಿಂಗ್ ಸಪೋರ್ಟ್ ಮಾಡ್ತಿದೆ. ಜೊತೆಗೆ ನಿಮಗೆ C ಟೈಪ್ ರಿವರ್ಸಬಲ್ ಕನೆಕ್ಟರ್ ನ ಇದರಲ್ಲಿ ನೀವು ನೋಡಬಹುದು. ಈ ಫೋನ್ ಬಾಕ್ಸ್ ಅಲ್ಲೇ ನಿಮಗೆ ಒಂದು ಕೇಸ್ ಕೊಟ್ಟಿದ್ದಾರೆ. ನೀವು ಹೊಸ ಕೇಸ್ ಅಥವಾ ಬ್ಯಾಕ್ ಪ್ಯಾನಲ್ ನ ಯೂಸ್ ಮಾಡೋಂತ ಅವಶ್ಯಕತೆ ಇಲ್ಲ. ಸೊ ಅದರಲ್ಲಿ ಕೊಟ್ಟಿರೋ ಸಿಲಿಕಾನ್ ಕೇಸ್
ನ ನೀವು ಯೂಸ್ ಮಾಡಿ ಇನಿಷಿಯಲ್ ಆಗಿ ನಿಮ್ಮ ಫೋನ್ ನ ಪ್ರೊಟೆಕ್ಷನ್ ಮಾಡ್ಕೋಬಹುದು. ಫ್ರೆಂಡ್ಸ್, ಈ ಫೋನ್ ನ ಕಾನ್ಸ್ ಬಗ್ಗೆ ನೀವು ನೋಡಿದ್ರೆ ಫಸ್ಟ್ ಒನ್ ಬಂದು ನಿಮಗೆ ಈ ಫೋನ್ ಅಲ್ಲಿ ಪ್ಲಾಸ್ಟಿಕ್ ಬಾಡಿ ಯೂಸ್ ಮಾಡಿದರೆ ನನ್ಗೆ ಅನ್ಸುತ್ತೆ ಇದೊಂದು ವೀಕ್ ಪಾಯಿಂಟ್ ಅಂತ. ಯಾಕಂದ್ರೆ ಈಸಿಯಾಗಿ ಬೆಂಡ್ ಆಗುತ್ತೆ ಅಥವಾ ಕೆಳಗಡೆ ಬಿದ್ರೆ ಈಸಿಯಾಗಿ ಡ್ಯಾಮೇಜ್ ಆಗುತ್ತೆ. ಸೊ ಇದೊಂದು ವೀಕ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಪ್ಲಾಸ್ಟಿಕ್ ಬಾಡಿ ಯೂಸ್ ಮಾಡಿರೋದು, ಅಲ್ಯೂಮಿನಿಯಂ ಬಾಡಿ ಇದರಲ್ಲಿ ಯೂಸ್ ಮಾಡಬಹುದಾಗಿತ್ತು. ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ ಇದರಲ್ಲಿ ಕೊಟ್ಟಿದ್ದಾರೆ, ಬಟ್ ಫಾರ್ ಚಾರ್ಜರ್ ಕೊಟ್ಟಿಲ್ಲ. ಅದನ್ನ ಸಪರೇಟ್ ಆಗಿ ನೀವು ದುಡ್ಡು ಕೊಟ್ಟು ತಗೋಬೇಕಾಗುತ್ತೆ. ಸೊ ಇದೊಂದು ಕಾನ್ಸ್ ಅಂತಾನೆ ಹೇಳ್ಬೋದು. ಇನ್ನ ಇದರಲ್ಲಿ ಹೈಬ್ರಿಡ್ ಸಿಮ್ ಸ್ಲಾಟ್ ನ ನೀವು ನೋಡಬಹುದು. ಅಂತಂದ್ರೆ ನಿಮಗೆ ಸಪರೇಟ್ ಆಗಿ ಮೆಮೊರಿ ಕಾರ್ಡ್ ಸ್ಲಾಟ್ ಇರೋಂತ ಒಂದು ಆಪ್ಷನ್ ಇದರಲ್ಲಿ ಕೊಟ್ಟಿಲ್ಲ. ನೀವು ಒಂದು ಡ್ಯೂಯಲ್ ಸಿಮ್ ಯೂಸ್ ಮಾಡಬಹುದು. ಒಂದು ಸಿಮ್ ಕಾರ್ಡ್ ನ ತೆಗೆದು ನೀವು ಒಂದು ಮೆಮೊರಿ ಕಾರ್ಡ್ ನ ಯೂಸ್ ಮಾಡಬಹುದು. ಅಂದ್ರೆ ಒಂದು ಸಿಮ್ ಕಾರ್ಡ್ ಒಂದು ಮೆಮೊರಿ ಕಾರ್ಡ್ ಮಾತ್ರ ಇದರಲ್ಲಿ ಯೂಸ್ ಮಾಡೋಕ್ಕಾಗುತ್ತೆ. 2 ಸಿಮ್ ಕಾರ್ಡ್ ಒಂದು ಮೆಮೊರಿ ಕಾರ್ಡ್ಸ್ ಒಟ್ಟಿಗೆ ಆಗೋದಿಲ್ಲ. ಸೊ ಇದೊಂದು ಒಂದು ಡ್ರಾಬ್ಯಾಕ್ ಅಂತಾನೆ ಹೇಳ್ಬೋದು. ಹೈಬ್ರಿಡ್ ಸಿಮ್ ಸ್ಲಾಟ್ ನ ಇದರಲ್ಲಿ ಯೂಸ್ ಮಾಡಿದರೆ ಇದೊಂದು ಒಂದು ಡ್ರಾಬ್ಯಾಕ್ ಅಂತಾನೆ ಹೇಳ್ಬೋದು. ಇದು ಈ ಫೋನ್ ನ ಪ್ರೋಸ್ ಮತ್ತೆ ಕಾನ್ಸ್. ಫ್ರೆಂಡ್ಸ್, ಈಗ ನೀವು ಡಿಸೈಡ್ ಮಾಡಿ ಫೋನ್ ನ ತಗೋಬೇಕಾ ಬೇಡ ಅಂತ. ಸೊ ಹಾಗೆ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೊಂತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇದೆ ನೀವು ಕಮೆಂಟ್ ಸೆಕ್ಷನ್ ನನ್ನ ಕಮೆಂಟು ಕೇಳ್ಬೋದು. ಹಾಗೆ ನನಗೇನಾದ್ರು ಫೀಡ್ಬ್ಯಾಕ್ ಕೊಡೋ ಥರ ಇದ್ರೂ ನೀವು ಕಮೆಂಟ್ ಸೆಕ್ಷನ್ ನನಗೆ ಕಮೆಂಟ್ ಮಾಡಿ. ಹಾಗೆ ಹೋಗ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಟೇಕ್ ಕೇರ್ ಆಲ್.